ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವ್ದು ಡೇ ಇದ್ದಂಗೆ ದಿನೇಶ್ ಕಾರ್ತಿಕ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ದಿನೇಶ್ ಕಾರ್ತಿಕ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರಂತೆ. ಏನು ಗುರು, ರಿಟೈರ್ ಆಗಿಲ್ವಾ, ಮತ್ತೆ ಬರ್ತಾರಾ ಅಂತ ಕೇಳಿದ್ರೆ ಇಲ್ಲ. ಹಾಂಗ್ಕಾಂಗ್ ಸಿಕ್ಸಸ್ ಅಂತ ಏನು ನಡೀತಾ ಇದೆ ಟೂರ್ನಮೆಂಟು ಬರುತ್ತಲ್ಲ, ಸೊ ಈ ಟೂರ್ನಮೆಂಟಲ್ಲಿ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರಂತೆ. ಇಂಡಿಯಾದವರು ವರ್ಷ ಪ್ರದರ್ಶನ ಕೊಟ್ಟಿದ್ರು ಲಾಸ್ಟ್ ಟೈಮು. ರಾಬಿನ್ ಉತ್ತಪ್ಪ ಇವರು ಎಲ್ಲ ಹೋಗಿದ್ರು, ಬಟ್ ಬೆಟ್ರಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ ಲಾಸ್ಟ್ ಟೂರ್ನಮೆಂಟಲ್ಲಿ. ಸೊ ಈ ಟೂರ್ನಮೆಂಟಲ್ಲಿ ರವಿ ಅಶ್ವಿನ್ ಬೇರೆ ಇರ್ತಾರಂತೆ, ಈ ಕಡೆ ದಿನೇಶ್ ಕಾರ್ತಿಕ್ ಬೇರೆ ಇರ್ತಾರಂತೆ. ಸೊ ಚಿಕ್ಕ ಟೂರ್ನಮೆಂಟು, ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ದಿನೇಶ್ ಕಾರ್ತಿಕ್ ಅಂತ. ಸೊ T20 ಎಕ್ಸ್ಪರ್ಟ್ಸ್ಗಳೆಲ್ಲ ಹೋಗ್ತಾ ಇದ್ದಾರೆ. ಹೋಪ್ಫುಲಿ ಈ ಸಲ ಟ್ರೋಫಿ ಗೆದ್ಕೊಂಡ್ಬರ್ತಾರೆ ಹಾಂಗ್ಕಾಂಗ್ ಸಿಕ್ಸಸ್ಸಲ್ಲಿ ಅಂತ ಅಂದ್ಕೊಂಡಿದ್ರಿ. ಅಪ್ಡೇಟ್ ನಂಬರ್ 2, ನಾಚಿಕೆ ಇಲ್ಲವರು ಅಂತ ಹೇಳ್ತಾರಲ್ಲ, ಅದಕ್ಕೆ ಇದೇ ಪರ್ಫೆಕ್ಟ್ ಎಕ್ಸಾಂಪಲ್ಲು. ಫರಾನ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ಪಾಕಿಸ್ತಾನದವರು. ಗೊತ್ತಲ್ಲಪ್ಪ, ಪ್ಲೇಯರು, ಓಪನರು. Our entire team is confident that we will see India in the final. ಅಂದರೆ ಇವ್ರು ಫೈನಲ್ಗೆ ಬರ್ತಾರೆ, ಇಂಡಿಯಾನು ಕೂಡ ಫೈನಲ್ಗೆ ಬರ್ತಾರೆ. ಸೊ ಅಲ್ಲಿ ಹೊಡಿತೀವಿ ನಿಮಗೆ ಪಕ್ಕ, ಅಂದ್ರೆ ನಕ್ಕಂಡು ಹೇಳಿದ್ದಾರೆ ಪಕ್ಕ ಬರ್ತಾರೆ. ನಕ್ಕಂಡು ಹೇಳೋದೇನು ಗುರು, 2 ಮ್ಯಾಚ್ ಸೋತಿದ್ದಾರೆ ಇವರು. ಇಂಡಿಯಾನೇ ಬರಬೇಕು ಅಂತ ಆಸೆ ಪಡೋದೈತಲ್ಲ, ಇಂಡಿಯಾ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇವ್ರು ಬರ್ತಾರೆ ಫಸ್ಟ್ ಆಫ್ ಆಲು, ಅದು ಡೌಟಲ್ಲಿ ಇದ್ದೀವಿ ನಮಗೆ. ಯಾಕಂದರೆ ಶ್ರೀಲಂಕಾ ಅಂಡರ್ ಪ್ರೆಷರು, ಬಾಂಗ್ಲಾದೇಶ ಕೂಡ ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಪಾಕಿಸ್ತಾನದವ್ರ ಗತಿ ಅದೋ ಗತಿ. ನಾಚಿಕೆ ಮಾನ ಮರ್ಯಾದೆ ಎಲ್ಲ ಮೂರೂ ಬಿಟ್ಬಿಟ್ಟು ಈ ಥರ ಹೇಳ್ತಾರೆ ಅಂತ ಅಂದರೆ ಇಂಡಿಯಾನೇ ಬರುತ್ತೆ, ನಾವು ಬರ್ತೀವಿ ಇಂಡಿಯಾ ಮೇಲೆ ಸೋಲೋದಕ್ಕೆ ಅಂತ ಹೇಳ್ತಾರೆ ನೋಡಿ. ಅಪ್ಡೇಟ್ ನಂಬರ್ 3, ಹರ್ಷಬ್ ಬೋಗ್ಲೆ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಪಾಕಿಸ್ತಾನದವ್ರಿಗೆ ಇನ್ನೂ ಕಾಡ್ತಾ ಇದೆ. ವಿರಾಟ್ ಕೊಹ್ಲಿ ಹೊಡೆದಂಥ 6ಗಳಲ್ಲಿದ್ದಾವೆ, ಎಕ್ಸ್ಪೆಷಲಿ RS ಶ್ರಾಫ್ಗೆ ಹೊಡೆದಂಥ 2022 ಅಲ್ಲಿ ಅವ್ರು ಅವಾಗಲೇ ಬಿದ್ದು ಕುಸ್ತೋಗ್ಬಿಟ್ಟವ್ರು. ಅಟ್ಲೀಸ್ಟ್ ಅವಾಗನ ಸ್ವಲ್ಪ ಏನೋ ಒಂಥರ ಇದ್ದರು ಪಾಕಿಸ್ತಾನದವರು. ಅಲ್ಲಿ ವಿರಾಟ್ ಕೊಹ್ಲಿ ಹಾಕೊಂಡು ಸರಿಯಾಗಿ ಕೊಡ್ತಾ ಇದ್ದಂಗೆ ಅವ್ರ ಟೀಮ್ದು ಎಲ್ಲ ಕಿತ್ಕೊಂಡು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಕಳ್ಸ್ಕೊಂಡ್ಬಿಟ್ಟಿದೆ. ಅದನ್ನು ಇವಾಗಲೂ ಉರ್ಕೊತಾರೆ ಅವರು. ವಿರಾಟ್ ಕೊಹ್ಲಿ ಹೆಂಗೆ ಹೊಡೆದಿದ್ದು, ಹೌದು ಬೌಂಡ್ರಿನಲ್ಲಿ ನಿಂತ್ಕೊಂಡು ಫ್ಯಾನ್ಸ್ಗಳು ವಿರಾಟ್ ಕೊಹ್ಲಿ ಅಂತಿತ್ತು ಅಂತಂದರೆ RS ಶ್ರಾಫಿಗೆ ಏನು ನೆಲಕ್ಕೆ ಹಂಗೆ ಒದೆಯೋದೇನು ಕೇಳ್ತೀರಾ, ಆ್ಯಕ್ಷನ್ ಮಾಡೋದೇನು ಕೇಳ್ತೀರಾ, ತಿಕ್ಕ ಹೊಡ್ಕೊಂಡು RS ಶ್ರಾಫು. ಹೌದು ಗುರು, ಇನ್ನೂ ಆಗುಂಗಲ್ಲೇ ಅವ್ರು ಇನ್ನೂ ಅಲ್ಲಿ ಹೊಡೆದಿರೋದು ಇನ್ನೂ ಮರ್ತೇ ಇಲ್ಲ ಅವರು. ಅಪ್ಡೇಟ್ ನಂಬರ್ 4 ಅಪ್ಡೇಟ್ ಬರ್ತಿದೆ ಮೊಹಮ್ಮದ್ ಶಮಿ ರಿಲೇಟೆಡು. ಬ್ಯಾಕ್ ಇನ್ 2023 ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಸೈಕಾಗಿ ಪರ್ಫಾರ್ಮ್ ಮಾಡಿದಂಥ ಮೊಹಮ್ಮದ್ ಶಮಿ ಟೂರ್ನಮೆಂಟ್ ವಿನ್ನಿಂಗ್ ಪ್ರದರ್ಶನನೇ ಕೊಟ್ಬಿಟ್ಟಿದ್ರು ಹೆಚ್ಚು ಕಮ್ಮಿ. ಇನ್ನೇನು ಗೆದ್ದೇ ಬಿಟ್ವಿ ಟೂರ್ನಮೆಂಟ್ ಅಂತ ಅಂದ್ಕೊಂಡಿದ್ವಿ. ಆ ವರ್ಲ್ಡ್ ಕಪ್ಪಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದಂಥ ಶಮ್ಮಿ ಅಲ್ಲಿಂದ ಕಾಣಿಸ್ತಾನೆ ಇಲ್ಲ, ಕಳೆದು ಹೋಗ್ಬಿಟ್ಟವ್ರೆ. ಸೊ ಇವಾಗ ಏನಾದರೂ ಅವಕಾಶ ಸಿಗುತ್ತೆ ಶಮ್ಮಿಗೆ ಅಂತ ಅವ್ರ ಫ್ಯಾನ್ಸ್ಗಳು ನೋಡ್ತು ಅಂತಂದರೆ ಅಪ್ಕಮಿಂಗ್ ODI ಸೀರೀಸ್ ಏನು ಬರ್ತಾ ಇದೆ ಆಸ್ಟ್ರೇಲಿಯಾ ಅಗೇನ್ಸ್ಟು, ಇದಕ್ಕೂ ಕೂಡ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಇಲ್ಲವಂತೆ. ಶಮ್ಮಿ ಒಂಥರ ಮುಗಿದು ಹೋದ ಚಾಪ್ಟರ್ ಆಗೋಗ್ಬಿಟ್ರಾ ವರ್ಲ್ಡ್ ಕಪ್ ಆದ ನಂತರ ಅಂತ ಎಲ್ಲರಿಗೂ ಅನ್ನಿಸ್ತಾ ಇದೆ. ಹೌದು, ಇವಾಗ ಒಂಥರ ರಿಪ್ಲೇಸ್ ಆಗೋಗ್ಬಿಟ್ಟಿದ್ರೆ ಅಂತ ಹೇಳಬೇಕು. ಮೊಹಮ್ಮದ್ ಸಿರಾಜ್ ಅಲ್ಲಿ ಹೋಗಬೇಕು ಅಂತ ಕೇಳ್ತಾರೆ. ಸಿರಾಜ್ ಸಕಲಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಮೊಹಮ್ಮದ್ ಶಮಿನ ಹಾಕೊಂಡ್ರೆ ಸಿರಾಜ್ ಏನು ಮಾಡ್ತಾರೆ? ಹೌದು ಗುರು, ಅದೇ ಥರ ಇದೆ. ರಿಪ್ಲೇಸ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ ಮೊಹಮ್ಮದ್ ಶಮಿ ಅವರ ಜಾಗದಲ್ಲಿ. ಅಪ್ಡೇಟ್ ನಂಬರ್ 5, ಫರಾನ್ ಆಫ್ಟರ್ 50 ಲಾಸ್ಟ್ ಮ್ಯಾಚು ಸ್ವಲ್ಪ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು. ಓಕೆ, ಚೆನ್ನಾಗಿ ಆಡಿದ್ರು ಅಂತಲೇ ಹೇಳಿದ್ದೆ. ಸೊ ಅವರು ಒಂದು ಸೆಲೆಬ್ರೇಷನ್ ಮಾಡಿದ್ರು 50 ಆದ ನಂತರ. ಆ ಒಂದು ಗನ್ ಹಿಡ್ಕೊಳೋ ಥರ ಸೆಲೆಬ್ರೇಷನ್ ಮಾಡಿದ್ರು. ಸೊ ಇದು ಪೋಸ್ಟ್ ಮ್ಯಾಚಲ್ಲಿ ಇದ್ರ ಬಗ್ಗೆ ಮಾತಾಡಿದರೆ, ನಾನು ಜಾಸ್ತಿ ಸೆಲೆಬ್ರೇಷನ್ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ, ನನಗೇನೋ ಅನ್ನಿಸ್ತು ಆ ಪಾಯಿಂಟಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಆ ಥರ ಸೆಲೆಬ್ರೇಷನ್ ಮಾಡಿದೆ, ಗನ್ ಹಿಡ್ಕೊಳೋ ಥರ ಸೆಲೆಬ್ರೇಷನ್ ಮಾಡಿದೆ ಅನ್ನೋ ಥರ ಹೇಳಿದ್ದಾರೆ. ಆ್ಯಂಡ್ ನನಗೆ ಜನ ಏನು ತಿಳ್ಕೊತಾರೋ ಇದ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್ ಅಂತ ಹೇಳಿದ್ದಾರೆ. ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ. ನೀನು ತಲೆ ಕೆಡ್ಸ್ಕೊಂತ ಯಾವ ಮಗ ಗುರು ಹೇಳ್ದ ಫಸ್ಟು? ನೀನು ಎಷ್ಟು ಚೀಪ್ ಅಂತ ತೋರಿಸ್ತಾ ಇತ್ತು ಅಷ್ಟೇ. ಅಲ್ಲಿ ಡಿಸ್ಪ್ಯೂಟ್ ಇರೋದು ಕಂಟ್ರಿಗಳ ಮಧ್ಯೆ ಇರೋ ಡಿಸ್ಪ್ಯೂಟು ಗೊತ್ತಿರೋದನ್ನು. ಏನೋ ಬೇರೆ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಅಗೇನ್ಸ್ಟೋ ಅಥವಾ ಬೇರೆ ಯಾರ ಅಗೇನ್ಸ್ಟೋ ಈ ಥರ ಮಾಡಿತ್ತು ಅಂದರೆ ಏನೂ ಕೂಡ ಅನ್ನಿಸ್ತಾ ಇರಲಿಲ್ಲ. ನೀನು ಇಂಡಿಯಾ ಮೇಲೆ ಬಂದ್ಬಿಟ್ಟು ಈ ಥರ ಗನ್ ಹಿಡ್ಕೊಳೋ ಥರ ಸೆಲೆಬ್ರೇಷನ್ ಮಾಡ್ತೀಯ ಅಂದರೆ ಅದು ನೀನು ಚೀಪ್ ಥರ್ಡ್ ಕ್ಲಾಸ್ ತನ ತೋರಿಸ್ತಾ ಇತ್ತು ಅಷ್ಟೇ. ಅಲ್ಲಿ ಬೇರೆ ಏನೂ ಇಲ್ಲ. ಅಲ್ಲಿ ನಾವು ಮಾಡ್ಬೋದಲ್ಲ, ನಾವು 2 ಮ್ಯಾಚ್ ಗೆದ್ದಿರೋರೇ ಆ ಥರ ಸೆಲೆಬ್ರೇಷನ್ ಮಾಡಿಲ್ಲ. ನಾವು ಗನ್ ಹಿಡ್ಕೊಳೋ ಥರ ಈ ಥರ ಫ್ಲೈಟ್ ಹಾರ್ಕೊಂಡೋಗಿ ಬೀಳೋ ಥರ ನಿಮ್ಗೆ ಹೊಡೆದಾಕ್ಬಿಟ್ಟಿದ್ದೀವಿ, ಗುಂಬಿಟ್ಟಿದ್ದೀವಿ, ಹಾಕೊಂಡು ಚಚ್ಬಿಟ್ಟಿದ್ದೀವಿ ಅನ್ನೋ ಥರ ನಾವು ಮಾಡ್ಬೋದಿತ್ತಲ್ಲ ಆ್ಯಕ್ಷನ್ಗಳನ್ನ. ನಮ್ಮ ಇಂಡಿಯನ್ ಪ್ಲೇಯರ್ಸ್ 2 ಮ್ಯಾಚ್ ಗೆದ್ದು ಸಹ ಮಾಡಿಲ್ಲ. ನನ್ನ ಮಕ್ಕಳು 2 ಮ್ಯಾಚ್ ಸೋಲೋದಕ್ಕೆ ಈ ಥರ ಆ್ಯಕ್ಷನ್ ಬೇರೆ ಮಾಡಬೇಕು. ಅಲ್ಲ ಗುರು, ಏನಾದ್ರು ಗೆದ್ದುಬಿಟ್ಟಿದ್ರೆ ಗೆಲ್ಲೋ ಥರ ಸಿಗಿದಿತ್ತು ಅಂದರೆ ಇವ್ನು ಯಾವ ಥರ ಆಡಬೇಕಾಗಿತ್ತಿರು ನನ್ನ ಮಕ್ಕಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.